ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇಷ್ಟು ದಿನ ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಿದ್ದಳು, ಇವಾಗ ಸಡನ್ನಾಗಿ ಎಲ್ಲೋ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡ್ರಾ? ಎಸ್, ವಿ ಆರ್ ಗೋಯಿಂಗ್ ಟು ಸಮ್ವೇರ್. ನಮ್ಮ ಬಾಸ್ಗೆ ಹೇಳಿದೆ. ನಮ್ಮ ಬಾಸ್ ಅಂದರೆ ಯಾರು ಅಂದ್ಕೊಂಡ್ರಿ? ನನ್ನ ಮಗನ? ನೋ, ನನ್ನ ಮಗ ಅಲ್ಲ, ನಮ್ಮ ಮನೆಯವರು ನಮ್ಮ ಬಾಸ್. ಸೊ ಅವರಿಗೆ ಹೇಳಿದೆ, ಎಲ್ಲಾದರೂ ಹೋಗೋಣ, ಎಲ್ಲೂ ಹೋಗಿಲ್ಲ ಅಂತ ಅಂದು. ಓಕೆ ಚಲೋ ಅಂತ ಅಂದು ಹೊರಟೇ ಬಿದ್ವಿ. ನನ್ನ ಮಗಂದು ಎಲ್ಲರೂ ಹೋಗಬೇಕಿದ್ರೆ ನನ್ನ ಮಗನ ಸ್ವಲ್ಪ ಕಿರಿಕು. ಅವ್ನ ಫ್ರಂಟಲ್ಲೇ ಕೂರಬೇಕು, ಅವನಿಗೆ ಬೇಕಾಗಿರೋ ಸಾಂಗ್ಸೇ ನಾವು ಹಾಕಬೇಕು. ಆ ಸಾಂಗು ಅಂತಂದು ಕೇಳಿದರೆ ಪಾಡಿ ಸಾಂಗ್ ಅಂತ ಹೇಳ್ತಾ ಇದ್ದ. ಸೀರಿಯಸ್ಲಿ ನನಗಂತೂ ಗೊತ್ತಾಗಲಿಲ್ಲ. ಸೊ ಅವನದೊಂದು ಫೇವ್ರೆಟ್ ಸಾಂಗ್ ಇದೆ. ಯಾವ ಸಾಂಗು ಅಂತ ಗೊತ್ತಾಗಬೇಕಂದ್ರೆ ನನ್ನ ಲಾಗ್ನ ವಿತೌಟ್ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಯಾವ ಸಾಂಗ್ ಅಂತ ಕೇಳ್ಕೊಂಡು ಬನ್ನಿ. ಕೇಳಿದ್ರಲ್ಲ. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಏನಪ್ಪ ಅಂದರೆ, ಅಪ್ಪಂಗೂ ಮಗಂಗೂ ಒಂದೇ ಥರ ಅವರು. ಹೇಗೆ ಅಂತಂದರೆ, ಒಂದು ಸಾಂಗ್ ಲೈಕ್ ಆಯಿತಾ, ಅದು ಕೇಳಿ 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 ಅವರಿಗೂ ಬೇಜಾರಾಗಿರಬೇಕು, ಇದ್ದವರಿಗೂ ಬೇಜಾರು ಮಾಡಿಸಿ ನೆಕ್ಸ್ಟ್ ಆ ಸಾಂಗೇ ಕೇಳಬಾರ್ದಪ್ಪ ಅನ್ನೋ ರೇಂಜಿಗೆ ಮಾಡಿಬಿಟ್ಟಿರ್ತಾರೆ. ನಮ್ಮ ಮನೆಯವರು ಹಾಗೆ. ಇವಾಗ ನನ್ನ ಮಗನೂ ಅದೇ ಥರ ಆಗಿಬಿಟ್ಟಿದ್ದಾನೆ. ನೆಕ್ಸ್ಟು ಶಿವಮೊಗ್ಗ ರೀಚ್ ಆಗಿಬಿಟ್ಟು ಫ್ಲೈಓವರ್ ಹತ್ತಿದ ತಕ್ಷಣ ರೈಟಿಗೆ ಈ ಹೋಟೆಲ್ ಹೋಗ್ಬಿಟ್ಟು ಯಾರಿಗೆ ಏನೇನು ಬೇಕನ್ನೋದನ್ನು ಆರ್ಡರ್ ಮಾಡಿಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗನಿಗೆ ಏನು ತಿಂತಿದ್ಯಾ ಅನ್ನೋದನ್ನು ಸ್ವಲ್ಪ ಹೇಳಪ್ಪ ಅಂತ ಅಂದರೆ, ನಮ್ಮಮ್ಮ ವೀಡಿಯೋ ಮಾಡ್ತಾಳೆ ಅಂತಂದು ಸ್ವಲ್ಪ ಸ್ಕೋಪ್ ತೊಗೊಂಡ. ಅವನೇನು ಹೇಳಲಿಲ್ಲ. ಸೊ ನಾವು ಅದನ್ನೇ ತೊಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಗುಂಡಮ್ಮ ಹೆಂಗೆ ಮಲಗಿದಾಳೆ ಅಂದು. ನೆಕ್ಸ್ಟು ದೋಸೆಗೂ ನನಗೂ ಅದೇನೋ ಗೊತ್ತಿಲ್ಲ, ಅದೊಂಥರ ಅವಿನಾಭಾವ ಸಂಬಂಧ ಅಂತಾರಲ್ಲ ಆ ಥರ. ನಾವೆಲ್ಲೇ ಹೊರಗಡೆ ಹೋದರೂ ನನ್ನ ದೋಸೆ ಇಲ್ಲದೇ ನನಗೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗೋದೇ ಇಲ್ಲ. ನೆಕ್ಸ್ಟು ಸಕ್ಕರೆ ಬೈಲ್ ಬಂದೆ. ಆಲ್ರೆಡಿ 1 hour ಲೇಟ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಟೈಮಿಂಗ್ ಏನಪ್ಪ ಅಂತಂದರೆ 8:30 to 1 o'clock ಅಷ್ಟೇ ಇಲ್ಲಿ ಅಲೋ ಮಾಡ್ತಾರೆ. ಆಮೇಲೆ ಅಲೋ ಇಲ್ಲ. ಇದು ಎಲಿಫೆಂಟ್ಸ್ ಎಲ್ಲ ಜಂಗಲಿಗೆ ಹೋಗಿಬಿಡುತ್ತೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನ್ವೀರಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ, ಆನೆಗಳು ಹೆಂಗಿರುತ್ತೆ ಏನು ಅಂತಂದು. ನೆಕ್ಸ್ಟು ನಮ್ಮ ಪುಟ್ಟಕ್ಕ ಹುಟ್ಟಿದಾಗಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಇದವಳು ಫಸ್ಟ್ ಔಟಿಂಗ್. ಅವಳು ಸ್ವಲ್ಪ ಎಕ್ಸೈಟ್ ಆಗಿದ್ಲು. ಹೊರಗಡೆ ಎಲ್ಲ ನೋಡಿರಲಿಲ್ಲಲ್ಲ, ಅವಳು ಸುಮ್ಮನೆ ಎಲ್ಲ ಕಡೆ ನೋಡ್ತಾ ಇದ್ಲು. ಇದೊಂಥರ ಹೇಗೆ ಅಂತಂದರೆ, ಆನೆಗಳಿಗೆ ಇದನ್ನು ರೆಸಾರ್ಟ್ ಅಂತಲೂ ಕರಿಬೋದು, ಇಲ್ಲ ಅಂತಂದರೆ ಆರ್ಮಿ ಕ್ಯಾಂಪ್ ಅಂತಲೂ ಕರಿಬೋದು. ಯಾಕಂದರೆ ಕೆಲವೊಂದು ಆನೆಗಳು ಇಲ್ಲೇ ಇರ್ತವೆ, ಮತ್ತು ಇನ್ನೂ ಕೆಲವು ಆನೆಗಳು ತಪ್ಪಿಸ್ಕೊಂಡಿರೋ ಆನೆಗಳಿರುತ್ತಲ್ಲ, ಅದನ್ನು ಅವ್ರಲ್ಲಿ ತೊಗೊಂಬಂದು ಟ್ರೈನ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದು ಗೌರ್ಮೆಂಟ್ ಅಂಡರಲ್ಲಿರೋದ್ರಿಂದ ಆನೆಗಳಿಗೆಲ್ಲ ತುಂಬ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ನೀವು ಇನ್ನೂ ಚೆನ್ನಾಗಿ ಫೋಟೋಸ್ ತೆಗಿಬೇಕು, ವೀಡಿಯೋಸ್ ಮಾಡಬೇಕು ಅಂತಂದರೆ ಜಲ್ದಿ ಇನ್ನೂ 8:30 ಎಕ್ಸಾಕ್ಟ್ 8:30 ನೀವು ಇಲ್ಲಿದ್ರಿ ಅಂದರೆ ನೀವೆಲ್ಲನೂ ನೀಟಾಗಿ ಕವರ್ ಮಾಡ್ಕೋಬೋದು. ಯಾಕಂದರೆ ತುಂಬ ಜನ ಬಂದಮೇಲೆ ನಾವು ಕರೆಕ್ಟಾಗಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗೋದೇ ಇಲ್ಲ. ಸೊ ನೀವು ಏನಾದ್ರು ಬರೋದಿತ್ತಂದರೆ 8:30 ಇಲ್ಲಿರೋಂಗೆ ಬರ್ರಿ. ಇದು ಆ್ಯಕ್ಚುಲಿ ಶಿವಮೊಗ್ಗದಿಂದ 14 kilometers ಮುಂದೆ ಇದೆ, ತೀರ್ಥಹಳ್ಳಿ ರೋಡು. ಇಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಏನೇನೋ ಇದೆ. ಎಲಿಫೆಂಟ್ ಬಾತ್ ಮಾಡಿಸೋದಾಗಿರಲಿ, ಅದಕ್ಕೆ ಫೀಡ್ ಮಾಡಿಸೋದಾಗಿರಲಿ, ಅದ್ರ ಮೇಲೆ ಕೂತ್ಕೊಳೋದಾಗಿರಲಿ, ಏನೇನೋ ಆ್ಯಕ್ಟಿವಿಟೀಸ್ ಇದೆ ಅಂತ ಇತ್ತು. ಬಟ್ ನಾವು ಅದೇನೂ ತೊಗೊಂಡಿಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಇನ್ನೊಂದು 15 minutes ಅಷ್ಟೇ ಇದೆ ಬಾತಿಂಗ್ ಅಂತ ಹೇಳಿದ್ದಕ್ಕೆ ನಾವು ಬೇಗ ಬಂದ್ವಿ. ನಮ್ಮ ಮನ್ವೀರನ್ನು ನೋಡ್ರಿ, ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ಅವನು. ಅಲ್ಲಿ ಹೋದ್ಮೇಲೆ ನೋಡ್ರಿ ಹೆಂಗೆ ಮಾಡಿದ್ದಾನೆ ಅಂತಂದು. ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದು ತುಂಗಾ ರಿವರು. ಇಲ್ಲೇ ಎಲ್ಲ ಆನೆಗಳು ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ಅವು ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತವೆ. ಆ್ಯಕ್ಚುಲಿ ಅವ್ರು ಸ್ನಾನ ಮಾಡಿಸಲ್ಲ, ಏನು ನಾವು ಹೋಗಿರ್ತೀವಲ್ಲ ಟೂರಿಸ್ಟ್ಸು, ನಮ್ಮ ಕಡೆನೇ ಅವ್ರು ಸ್ನಾನ ಮಾಡಿಸ್ತಾರೆ. ನಮ್ಮ ಮನ್ವೀರನ್ನ ನೋಡ್ರಿ, ಆನೆಗಳನ್ನು ನೋಡಿಬಿಟ್ಟು ಫುಲ್ ಎಕ್ಸೈಟ್ ಆಗಿದ್ದೆ ಸ್ಟಾರ್ಟಿಂಗು. ಇವಾಗ ನೋಡಿಬಿಟ್ಟು ಅಳ್ತಿದ್ದಾನೆ. ಯಾಕಂದರೆ ನಮಗೇನೆ ಭಯ ಆಗುತ್ತೆ. ಆ್ಯಕ್ಚುಲಿ ನಾನಂತೂ ಅಲ್ಲಿ ಹೋಗಲೇ ಇಲ್ಲ, ಪಾಪು ಇದ್ದಿದ್ದರಿಂದ ನಮಗೇನೆ ಅಷ್ಟು ಭಯ ಆಗುತ್ತೆ. ಇಷ್ಟು ದೊಡ್ಡದ ದೈತ್ಯಾಕಾರವಾಗಿರೋಂಥ ಪ್ರಾಣಿ ನೋಡಿಬಿಟ್ಟು ಅವನು ಸ್ವಲ್ಪ ಹೆದರಿದ. ಆಮೇಲೆ ಅವ್ರ ಅಪ್ಪನ ಜೋಡಿ ಅವರಪ್ಪ ಕರ್ಕೊಂಡ್ಮೇಲೆ ಸೈಲೆಂಟ್ ಆದ. ನೋಡ್ತಿದ್ದೀರಲ್ಲ ಯಾವ ಥರ ಇದೆ. ಅವಕ್ಕೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ಅವು ಏನೂ ಮಾಡಲ್ಲ, ಅಷ್ಟು ಚೆಂದಾಗೆಲ್ಲ ಹೇಳಿದಂಗೆ ಕೇಳ್ತವೆ. ಸೊ ನಾವೇನೋ ಸ್ನಾನ ಮಾಡಿಸ್ಬೇಕು ಅಂತ ಇತ್ತಂದರೆ ನಾವು ಒಂದು 9 o'clock ಅಷ್ಟೊತ್ತಿಗೆ ಅಲ್ಲಿದ್ದರೆ 9:30 ಏನೋ ಸ್ನಾನ ಮಾಡಿಸ್ತಾರಂತೆ, ಅವಕ್ಕೆ ಬಿಡ್ತಾರಂತೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ಲರೂ ಅದನ್ನು ಮುಟ್ಟಬೇಕು, ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅಂತಂದು
ನೋಡ್ತಿದ್ದೀರಲ್ಲ, ಸಣ್ಣ ಮಕ್ಳು ಯಾರೂ ಹತ್ತಿರ ಬಂದೇ ಇಲ್ಲ, ಎಲ್ಲ ದೊಡ್ಡವರೇ ಅದಕ್ಕೆ ಅದರ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳೋದಾಗಿರಲಿ. ನೋಡಿ ಯಾವ ಥರ ಅದು ಆಶೀರ್ವಾದ ಮಾಡ್ತಿದೆ. ಏನೋ ಒಂಥರ ಖುಷಿ, ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡಿದರೆ. ಸ್ವಲ್ಪ ಮಕ್ಳು ದೊಡ್ಡವರಿದ್ದರೆ ತುಂಬ ಚೆನ್ನಾಗಿರುತ್ತೆ, ಸಣ್ಣ ಮಕ್ಕಳಾದರೆ ಅಳ್ತಾರೆ. ಈ ಥರ ನೋಡಿ ಯಾವ ಥರ. ನನಗೆ ಒಂದು ಡೌಟು, ಇವಾಗೆಲ್ಲ ಸ್ನಾನ ಮಾಡ್ಸೋಕ್ಕೆ ಬಂದಿದ್ದಾರಲ್ಲ, ಇವ್ರ ಮನೇಲಿ ಅಮ್ಮಂದ್ರು ಒಂದು ಕೆಲಸ ಹೇಳಿದ್ರೇ ಮಾಡೋಕ್ಕಾಗಲ್ಲ, ಅಂಥದ್ರಲ್ಲಿ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಆನೆಗಳಿಗೆ ಸ್ನಾನ ಮಾಡಿಸೋದು ಒಂಥರ ಕ್ರೇಜ್ ಅಂತಲೇ ಹೇಳ್ಬೋದು. ಅವ್ರವ್ರ ಇಷ್ಟ ಅಲ್ವಾ, ನಾವ್ಯಾರು ಹೇಳೋಕ್ಕೆ. ಸೊ ಇಷ್ಟೆಲ್ಲ ಆಯಿತು. ಆ್ಯಂಡ್ ಫೈನಲ್ ಆಗಿ ನಮ್ಮ ಮನ್ವೀರನು ಆನೆ ಟಚ್ ಮಾಡಿಸೇ ಬಿಡೋಣ ಅಂತಂದು ಅವರಪ್ಪ ಒಂದು ಪಣ ತೊಟ್ಟು ಅವನ ಕೈಯಿಂದ ಆನೆ ಟಚ್ ಮಾಡಿಸೇ ಬಿಟ್ಟರು. ಅವನು ಟಚ್ ಮಾಡಿದ. ಬಟ್ ಯಾವ ಮಕ್ಕಳಿಗಾದರೂ ಸೀರಿಯಸ್ಲಿ ಭಯ ಆಗೇ ಆಗುತ್ತೆ. ಇಷ್ಟು ದೊಡ್ಡ ಆನೆ ನೋಡಿ ಟಚ್ ಮಾಡಬೇಕಂದ್ರೆ ಒಂದು ಭಯ ಆಗೇ ಆಗುತ್ತೆ. ಬಟ್ ಫೈನಲಿ ಟಚ್ ಮಾಡಿದ ಅಷ್ಟೇ. ಅಷ್ಟು ಆದಮೇಲೆ ನೋಡಿದ್ರಲ್ಲ ಆನೆಗಳು ಹೆಂಗೆ ಸ್ನಾನ ಮಾಡ್ತವೆ, ಯಾವ ಥರ ಅದಕ್ಕೆ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಇವಾಗ ನೆಕ್ಸ್ಟ್ ಇದು ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ ಅಂತ ಅನ್ನೋದು ನೋಡೋಣ ಬನ್ನಿ. ಈ ಪ್ಲೇಸಿಗೆ ನೀವೇನಾದರೂ ಬಂದಿಲ್ಲ ಅಂತ ಅಂದರೆ ಬನ್ನಿ, ನೋಡಿ ತುಂಬಾ ಚೆನ್ನಾಗಿದೆ. ಮಕ್ಳಿಗೆ ಕರ್ಕೊಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಸಂಡೇ ಬಂದರೆ ಈ ಥರ ರಶ್ ಇದ್ದೇ ಇರುತ್ತೆ. ಇದು ಪ್ಲೇಸ್ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಅಂದರೆ ಶಿವಮೊಗ್ಗದಿಂದ 14 ಕಿಲೋಮೀಟರ್ಸ್, ತೀರ್ಥಹಳ್ಳಿ ರೋಡ್. ಆನೆಗಳನ್ನು ನೋಡಿದರೆ ನಮಗೇನೇ ಎಷ್ಟು ಭಯ ಆಗುತ್ತೆ, ಅಂಥದ್ರಲ್ಲಿ ಮಕ್ಕಳಿಗಾಗಲ್ವಾ. ನೆಕ್ಸ್ಟು ನಮ್ಮ ಪಾಪು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಅದೇ ಆನೆಗಳು ಸ್ನಾನ ಮಾಡಿದ್ಮೇಲೆ ಒಂದು ಪ್ಲೇಸ್ ಇದೆ ಅಲ್ಲಿ ಮುಂದ್ಗಡೆ, ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಅವು ಆಟ ಆಡೋದಾಗಿರಲಿ, ಅದು ಸೌಂಡೆಲ್ಲ ಮಾಡುತ್ತೆ. ತುಂಬ ಸೌಂಡ್ ಮಾಡ್ತು, ಅದನ್ನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಇಷ್ಟು ದೂರ ಇದ್ವಲ್ಲ, ಅದನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಅಲ್ಲಿ ಆನೆಗಳೆಲ್ಲ ಈ ಥರ ಆನೆಗಳು ಎಲ್ಲ ಆನೆಗಳು ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. 1 o'clockವರೆಗೂ ಮಾತ್ರ ಇದಿರೋದು. ಆಫ್ಟರ್ 1 o'clock ಇದನ್ನೆಲ್ಲ ಕಾಡಿಗೆ ಕರ್ಕೊಂಡು ಹೋಗ್ತಾರಂತೆ. ಶಿವಮೊಗ್ಗ ಸೈಡ್ ಇದೊಂದೇ ಪ್ಲೇಸ್ ಅಂತಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ ನೋಡಲಿಕ್ಕೆ. ಬಟ್ ನೀವು ಟೈಮ್ ಇಟ್ಕೊಂಬಂದರೆ, ಅದರಲ್ಲೂ ಮಕ್ಕಳ ರಜೆ ಇದ್ದಾವಾಗ ಬಂದರೆ ಚೆನ್ನಾಗಿರುತ್ತೆ. ಬಟ್ ಮಾನ್ಸೂನ್ ಸೀಸನ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ, ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವ್ಲಾಗ್ಸ್ ಆಗಿರಲಿ, ಕುಕ್ಕಿಂಗ್ ವಿಡಿಯೋಸ್ ಆಗಿರಲಿ ಬರ್ತಾ ಇರುತ್ತೆ. ಈ ಥರ ಆನೆಗಳನ್ನು ನೋಡ್ತಾ ಇದ್ದರೆ ಒಂದು ನಮ್ಮ ಅಣ್ಣವ್ರ ಸಾಂಗ್ ಇದೆ, ಅದು ಯಾವ್ದು ಅನ್ನೋದನ್ನು ನೀವು ಕೇಳ್ಕೊಂಬನ್ನಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಓಲ್ಡ್ ಇಸ್ ಗೋಲ್ಡ್ ಅಂತ ಅಂದು ಸುಮ್ಮನೆ ಹೇಳಿಲ್ಲ ಅದನ್ನು. ಆವಾಗಿನ ಫಿಲಮ್ಸು, ಆವಾಗಿನ ಸಾಂಗ್ಸು ತುಂಬ ಮೀನಿಂಗ್ಫುಲ್ ಆಗಿರ್ತಿತ್ತು. ಆ ಸಾಂಗು ಈ ಒಂದು ಮೂಮೆಂಟಿಗೆ ಸಿಂಕ್ ಆಗುತ್ತೆ ಅಂತ ಹಾಕಿದೆ. ಇಷ್ಟೆಲ್ಲ ಆದಮೇಲೆ ನಮ್ಮ ಹುಡುಗರಿಗಿರುತ್ತಲ್ಲ ಫೋಟೋ ಕ್ರೇಜು, ಫೋಟೋ ಅಂತೂ ತೆಗಿಲೇಬೇಕು. ನೆಕ್ಸ್ಟ್ ಏನು ಮಾಡಿದ್ವಿ, ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.